ಉಚ್ಚಾಟನೆ ಬಳಿಕವೂ ಒಟ್ಟಾಗಿ ಕಾಣಿಸಿಕೊಂಡಿದ್ದಾರೆ ರೆಬಲ್ಸ್ ನಾಯಕರು. ರಮೇಶ್ ಜಾರಕಿಹೊಳಿ ಹಾಗೆಯೇ ನಿವಾಸಕ್ಕೆ ಯತ್ನಾಳ್ ತೆರಳಿದ್ದಾರೆ. ಗೋಕಾಕ್ ಗ್ರಾಮ ದೇವತೆ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿದ್ದಾರೆ. ನಿನ್ನೆ ರಾತ್ರಿ ದೇವಸ್ಥಾನಕ್ಕೆ ತೆರಳಿ ಪೂಜೆಯನ್ನ ಸಲ್ಲಿಸಿ ಚರ್ಚೆಯನ್ನ ಮಾಡಿದ್ದಾರೆ. ತೀವ್ರ ಕುತೂಹಲವನ್ನ ಮೂಡಿಸಿದೆ ರಮೇಶ್ ಜಾರಕಿಹೊಳಿ ಹಾಗೆಯೇ ಯತ್ನಾಳ್ ಭೇಟಿ. ದೇವಿ ದರ್ಶನವನ್ನ ಇಬ್ರು ನಾಯಕರು ಪಡೆದಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮಹಾಲಕ್ಷ್ಮೀ ದೇವಿ, ದುರ್ಗಾದೇವಿ ಮತ್ತು ವಿವಿಧ ದೇವತೆಗಳ ದರ್ಶನವನ್ನು ಪಡೆದರು. ಆದರೆ ಇಲ್ಲಿ ಇರುವಂಥ ಒಂದು ಪ್ರಶ್ನೆ ಅಂತ ಹೇಳಿದ್ರೆ, ಬಸನಗೌಡ ಪಾಟೀಲ್ ಯತ್ನಾಳ್ ಈಗಾಗಲೇ ಬಿಜೆಪಿಯಿಂದ ಉಚ್ಚಾಟನೆ ಆಗಿದ್ದಾರೆ. ಇದರ ಹೊರತಾಗಿ ರೆಬಲ್ಸ್ ಬಣದಲ್ಲಿ ಕಾಣಿಸಿಕೊಂಡವರು ರಮೇಶ್ ಜಾರಕಿಹೊಳಿ ಅವರು. ಇವರಿಬ್ಬರ ಭೇಟಿ ಇದೆಯಲ್ಲ, ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ರಾಜಕೀಯವಾಗಿ ಏನಾದರೂ ಚರ್ಚೆ ಆಗಿರಬಹುದಾ? ಸಾಕಷ್ಟು ಸಮಯ ಮಾತನಾಡಿದ್ದಾರೆ ಇಬ್ಬರು ನಾಯಕರು ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ನಿನ್ನೆ ರಾತ್ರಿ ದೇವಸ್ಥಾನಕ್ಕೆ ತೆರಳಿ ಪೂಜೆಯನ್ನ ಮಾಡಿದ ಬಳಿಕ ಇಬ್ಬರು ನಾಯಕರು ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ. ಉಚ್ಚಾಟನೆ ಬಳಿಕವೂ ಕೂಡ ಬಿಜೆಪಿ ನಾಯಕರ ಜೊತೆಯಲ್ಲೇ ಯತ್ನಾಳ್ ಕಾಣಿಸ್ಕೊಳ್ತಾ ಇರೋದು ಒಂದಷ್ಟು ಪ್ರಶ್ನೆಗಳನ್ನು ಹುಟ್ಟು ಹಾಕಿದೆ. ಅನುಮಾನಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಏನಾಗಿರಬಹುದು ಇವರ ಮುಂದಿನ ನಡೆ ಎನ್ನುವಂಥದ್ದಾಗಿ ಈಗಾಗಲೇ ಒಂದಷ್ಟು ಬೆಳವಣಿಗೆಗಳು ರಾಜ್ಯ ಬಿಜೆಪಿಯಲ್ಲಿ ಆಗ್ತಾ ಇದೆ. ಅಧ್ಯಕ್ಷರ ಆಯ್ಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಬೇರೆ ಬೇರೆ ವಿಚಾರಕ್ಕೆ ಆಗ್ತಾ ಇರುವಂಥ ಚರ್ಚೆಗಳ ನಡುವೆ ಈಗಾಗಲೇ ಬಿಜೆಪಿಯಿಂದ ಉಚ್ಚಾಟನೆ ಆಗಿರುವುದು ಬಸನಗೌಡ ಪಾಟೀಲ್ ಯತ್ನಾಳ್. ಆದರೆ ರಮೇಶ್ ಜಾರಕಿಹೊಳಿ ಅವರನ್ನ ಭೇಟಿಯಾಗಿದ್ದಾರೆ. ಈ ಹಿಂದೆಯೂ ಕೂಡ ರೆಬಲ್ಸ್ ಬಣದಲ್ಲಿ ಈ ಎಲ್ಲ ನಾಯಕರು ಕಾಣಿಸ್ಕೊಂಡಿದ್ರು. ಆದರೆ ಉಚ್ಚಾಟನೆ ಆಗಿದ್ದು ಮಾತ್ರ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತ್ರ ಬಿಜೆಪಿಯಿಂದ. ಪಕ್ಷದ ಶಿಸ್ತನ್ನು ಉಲ್ಲಂಘನೆ ಮಾಡಿದ್ದಾರೆ, ನಿಯಮಗಳನ್ನು ಮೀರಿ ಮಾತನಾಡಿದ್ದಾರೆ, ಪಕ್ಷದ ನಾಯಕರ ಬಗ್ಗೆ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಈ ಕಾರಣದಿಂದಾಗಿ ಅವರನ್ನು ಅಮಾನತು ಮಾಡಲಾಗಿತ್ತು ಎನ್ನುವುದಾಗಿ ಬಿಜೆಪಿಯ ಶಿಸ್ತು ಸಮಿತಿ ಕೂಡ ಇವರ ಉಚ್ಚಾಟನೆಗೆ ಕಾರಣವನ್ನು ಕೊಟ್ಟಿತ್ತು. ಆದರೆ ರೆಬಲ್ಸ್ ಬಣದಲ್ಲಿ ಕಾಣಿಸ್ಕೊಂಡ ಕೆಲವೊಂದಿಷ್ಟು ನಾಯಕರ ಮೇಲೆ ಯಾವುದೇ ಕ್ರಮಗಳನ್ನು ಕೈಗೊಂಡಿರಲಿಲ್ಲ. ಯತ್ನಾಳ್ ಉಚ್ಚಾಟನೆ ಬಳಿಕ ಒಂದು ಕಡೆಯಲ್ಲಿ ರೆಬಲ್ಸ್ ಬಣ ತಟಸ್ಥವಾದಂತೆ ಕಾಣ್ತಾ ಇತ್ತು. ಅಲ್ಲೋ ಇಲ್ಲ ಒಂದು ಸಭೆ ಮಾಡಿದ್ರು ಕೂಡ ಯತ್ನಾಳ್ ಅವರು ಅದಕ್ಕೆ ಬರ್ತಾ ಇರಲಿಲ್ಲ. ಯಾಕಂತ ಹೇಳಿದ್ರೆ ಅವ್ರ ಪಕ್ಷದಲ್ಲಿ ಇರಲಿಲ್ಲ. ಈಗ ಇಬ್ಬರು ನಾಯಕರು ಭೇಟಿಯಾಗಿರೋದು ಎಲ್ಲೋ ಒಂದು ಕಡೆಯಲ್ಲಿ ರಾಜಕೀಯ ಚರ್ಚೆಗೆ ಕಾರಣವಾಗ್ತಾ ಇದೆ. ಏನು ಚರ್ಚೆ ಮಾಡಿರಬಹುದು? ಮುಂದಿನ ನಡೆ ಏನು? ಮುಂದಿನ ನಿರ್ಧಾರ ಏನು? ಸದ್ಯಕ್ಕಿರುವಂಥ ಪ್ರಶ್ನೆಗಳು. ಗೋಕಾಕ್ ಗ್ರಾಮ ದೇವತೆ ಜಾತ್ರಾ ಮಹೋತ್ಸವದಲ್ಲಿ ಇಬ್ಬರು ನಾಯಕರು ಕೂಡ ಭಾಗಿಯಾಗಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ.